ಸರ್ ಇದು ನಾನು ಕೋಟ್ ಮಾಡ್ತಾ ಇರೋದು 45,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಜಸ್ಟ್ 39,000 ಹೇಳ್ತಾ ಇದೀನಿ, 38,000 ಕೊಡೋಣ ಹೋಗಿ ಸರ್. ಅಷ್ಟೇ 45,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನಲ್ ಇಂದ ಬಂದ್ರೆ ಇದು ಹೋಗಿ ಸರ್ 38,000 ಕ್ಲೋಸ್. 38,000 ಕ್ಲೋಸ್ ಸರ್. 38,000 ಸರ್. 2 ವೀಲರ್ ಬರಲ್ಲ, 4 ಜನ ಕುತ್ಕೊಂಡು ಹೋಗೋದು ಗಾಡಿ ಕೊಡ್ತೀವಿ. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಇದು ಜಸ್ಟ್ 68,000 ಕೊಡೋಣ. ಇದು ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಇದು ಈ ವಿಡಿಯೋ 2ನೇ ಸರ್ತಿ ವಿಡಿಯೋ ಮಾಡ್ತಿರೋದು. A to Z ಕಾರ್ ಆಟೋ ಲಿಂಕ್ಸ್ ಅಲ್ವಾ ಸರ್? ಕಾರ್ ಝೋನ್ ಅಂತ. ಸೊ ಇಲ್ಲಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಸೊ ಇಂಜಿನ್ ವೈಸ್ ಚೆನ್ನಾಗಿರುತ್ತೆ. ಅಂಡ್ 39,000 38,000 ಹಿಡ್ಕೊಂಡು 1.5 ಲಕ್ಷದವರೆಗೆ ಯಾರು ನೋಡ್ತಿರಲ್ಲ ಅವ್ರಿಗೂ ಈ ವಿಡಿಯೋ ಆಗಿರುತ್ತೆ. ಸೊ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ಗಳು ವಿಡಿಯೋ ಮಾಡಿ ಅಂತ ನನಗೆ ತುಂಬಾ ಕಮೆಂಟ್ ಬರ್ತಿತ್ತು. ಸೊ 1.5 ಲಕ್ಷದಲ್ಲಿ ಯಾರು ಹುಡುಕ್ತಿರೋರಿಗೆ ಈ ವಿಡಿಯೋ ಬೆಸ್ಟ್ ಆಗಿರುತ್ತೆ. ಸೊ ಸ್ಟಾಕ್ ಸ್ವಲ್ಪ ಕಮ್ಮಿ ಇದೆ, ಒಂದು 8 ಗಾಡಿಗಳಿದೆ ಅಂತ ಹೇಳ್ಬೋದು. ಕಮ್ಮಿ ಪ್ರೈಸ್ ಅಲ್ಲೇ ಇದೆ. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮು ಒಂದು 38,000 ಒಂದು ಗಾಡಿ ಕೊಟ್ಟಿದ್ರಿ ಸರ್. ಅದು ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಆಯ್ತು ಸರ್? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. 800 ಮಾತ್ರ ತುಂಬಾ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇತ್ತು. 800 ಅಂತ ಈ ಸತಿ ಬಂದಿದೆ. ಅದು 38,000 ಮಾತ್ರ 2 ಗಾಡಿ ಬಂದಿದೆ. ಸ್ಯಾಂಟ್ರೋ ಆತರ ಎಲ್ಲ. ನೀವು ಲೋನ್ ವೈಸ್ ಆತರ ಈ ತರ ಅಂದ್ರೆ ನೀವು ಡೌನ್ ಪೇಮೆಂಟ್ ಮಾಡೋ ಟೈಪ್ ಅಲ್ಲಿ ನಾನು ಫುಲ್ ಕ್ಯಾಶ್ ಅಲ್ಲಿ ಕಾರ್ ಹೌದು. ಓಕೆ. ಸೊ 38,000 69,000 ಡೀಸೆಲ್ ಗಾಡಿ ಸಿಗ್ತಿದೆ. ಅಂಡ್ ಇನ್ನೂ ಒಂದು 1 ಲಕ್ಷದ ಒಳಗಡೆ ಗಾಡಿ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಅಂಡ್ ಅಡ್ರೆಸ್ ಹೇಳೋದಾದ್ರೆ ಎಲ್ಲಿದೆ ಸರ್ ಇದು? ಸರ್ ಇದು ನಾಗರಬಾವಿ ಸರ್ಕಲ್. ಸ್ವಲ್ಪ ಮುಂದೆ ಬಂದ್ರೆ ಚಂದ್ರ ಲೇಔಟ್ ಸಿದ್ಧಗಂಗಾ ಕಾಲೇಜ್ ಅಂತ ಸಿಗುತ್ತೆ. ಸಿದ್ಧಗಂಗಾ ಕಾಲೇಜ್ ಆಪೋಸಿಟ್ ನಮ್ದಿದು ಸರ್. ಓಕೆ. ಇನ್ನು ಶೋರೂಮ್ ಮಾಡಿಲ್ಲ. ಸೊ ಗಾಡಿಗಳು ಇಟ್ಟಿದ್ದಾರೆ. ಶೋರೂಮ್ ಬೇಗ ಮಾಡ್ತಾರೆ, ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಇದು ಶೋರೂಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಗಾಡಿಗಳು ಇವಾಗ ತರ್ತಿದ್ದಾರೆ ಕಮ್ಮಿ ಪ್ರೈಸ್ ಇಂದ. ಇನ್ನು ಗಾಡಿಗಳು ಜಾಸ್ತಿ ಆಗ್ಲಿ ಅಂತ ಹೇಳ್ತಿದ್ದೀನಿ. ಇವ್ರಿಗೆ ಕಾಲ್ ಮಾಡಿ, ಕೆಳಗಡೆ ನಂಬರ್ ಇರುತ್ತೆ, ಲೊಕೇಶನ್ ಅವರು ಶೇರ್ ಮಾಡ್ತಾರೆ, ಅಥವಾ ಅವ್ರು ಕಾಲ್ ಮಾಡಿಬಿಟ್ಟು ಎಲ್ಲ ಗೈಡ್ ಮಾಡ್ತಾರೆ ಎಲ್ಲಿ ಬರಬೇಕು ಅಂತ. ಗಾಡಿಗಳೆಲ್ಲ ಇಲ್ಲೇ ನಿಂತಿರುತ್ತೆ. ಸೊ ಇವಾಗ ಡೈರೆಕ್ಟ್ ಆಗಿ ಸರ್, ಇವಾಗ FC ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್? ಸರ್ FC ಇನ್ಸೂರೆನ್ಸ್ ಒಂದೊಂದ್ರಲ್ಲಿ ಲ್ಯಾಬ್ಸ್ ಇದೆ, ಮಾಡಿಸ್ಕೊಡ್ತೀರಾ? ಅದು ಬೇಕಂದ್ರೆ ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀನಿ. ಒಂದೊಂದ್ರಲ್ಲಿ 5 ವರ್ಷ ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಎಲ್ಲ ಇರುತ್ತೆ. ಆತರ ಇದು ಮಾಡ್ಕೊಡ್ತೀನಿ. ಓಕೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಓಕೆ ಸರ್. ಸೊ ನೋಡ್ಬೋದು, ಫಸ್ಟ್ ಗಾಡಿ ಇದೆ ಮಾರುತಿ 800. ಆಲ್ಮೋಸ್ಟ್ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗು, AC ಎಲ್ಲ ಬರೋದಿಲ್ಲ. ಚೆನ್ನಾಗಿದೆ. ಕಮ್ಮಿ ಪ್ರೈಸ್ಗೆ ಯಾರು ನೋಡ್ತೀರಾ, ಒಂದು ಇಂಜಿನ್ ವೈಸ್ ಸಖತ್ತಾಗಿದೆ ಅಂತ ಗಾಡಿ ಹೇಳ್ಬೋದು. 3rd ಓನರ್ ಅಲ್ವಾ ಸರ್? ಹೌದು ಸರ್. ಯಾವ ಮಾಡಲು ಸರ್? 97 ಮಾಡಲು, 1997 ಮಾಡಲು ಸರ್. ನಿಮ್ಗೆ AC ಬರುತ್ತೆ ಸರ್. AC ಬರುತ್ತೆ. AC ಗಾಡಿ. ಓಕೆ. ವಿತ್ ಸಿಸ್ಟಮ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಒಂದ್ ಸ್ವಲ್ಪ ಆ ಕಡೆ ಖರ್ಚಿದೆ, ಅದನ್ನೆಲ್ಲ ಮಾಡ್ಕೊಡ್ತೀರಾ ಸರ್? ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ಎಲ್ಲ ರೆಡಿ ಮಾಡಿಸ್ಕೊಡ್ತಿದಾರ ಅಂತ ಹೇಳ್ಬೋದು. ಅಂಡ್ ಪ್ರೈಸ್ಗೆ ಹೋಗೋದಾದ್ರೆ ಸರ್, ಒಂದ್ ಒಳ್ಳೆ ಪ್ರೈಸ್, ಕಮ್ಮಿ ಪ್ರೈಸ್ ನೋಡ್ತಿರ್ತಾರೆ ಜನ. ಒಂದು ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಸರ್ ಇದು ನಾನು ಕೋಟ್ ಮಾಡ್ತಾ ಇರೋದು 45,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಜಸ್ಟ್ 39,000 ಹೇಳ್ತಾ ಇದೀನಿ, 38,000 ಕೊಡೋಣ ಹೋಗಿ ಸರ್. 38,000 ನಿಮ್ಗೆ ಗಾಡಿ ಸಿಗ್ತಿದೆ. 38,000 ಆಕ್ಚುಲಿ ಇವಾಗ ಬೈಕು ಬರೋದಿಲ್ಲ, ಸೆಕೆಂಡ್ ಹ್ಯಾಂಡ್. ಈ ಗಾಡಿ ನೋಡ್ಬೋದು, ತಗೊಂಡ್ರೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಡ್ತಾರೆ, ಅದನ್ನೇನು ವರಿ ಮಾಡಕ್ ಹೋಗಬೇಡಿ. ಇಂಜಿನ್ ವೈಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ. 38,000 ನಿಮ್ಗೆ ಒಳ್ಳೆ ಗಾಡಿ ಸಿಗ್ತಿದೆ. ಇನ್ನೊಂದು ಗಾಡಿ ಇರೋದು ಸರ್, ಸ್ಯಾಂಟ್ರೋ ಸರ್. 2001 ಮಾಡಲು ಸ್ಯಾಂಟ್ರೋ ಜಿಪ್ಪೋ. ಸರ್ ಇದು ಕಂಡೀಷನ್ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪಿಂಗ್ ಕೆಲಸ ಇದೆ ಸರ್. ಗಾಡಿ ಟೈರ್ಸ್ ಎಲ್ಲ 80% ಇದೆ. ಓಕೆ. ಕಂಡೀಷನ್ ಚೆನ್ನಾಗಿದೆ. ಗುಡ್ ಸೀಟ್ ಕವರ್ಸ್ ಇದೆ. ಇಂಟೀರಿಯರ್ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ. ಸೊ ಇಂಟೀರಿಯರ್ ನಿಮ್ಗೆ ಸಣ್ಣ ಪುಟ್ಟ ಖರ್ಚಿದೆ ಅಂತ ಹೇಳ್ತಿದ್ದಾರೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಇದು ಒಂದು 85,000 ಓಡಿದೆ ಸರ್. ಇದು 3rd ಓನರ್ಶಿಪ್. 3rd ಓನರಾ? ಹೌದು. ಓಕೆ. ಇಂಜಿನ್ ವೈಸ್ ಚೆನ್ನಾಗಿದೆ ಅಲ್ಲ ಸರ್? ಇಂಜಿನ್ ಎಲ್ಲ ಎಕ್ಸಲೆಂಟ್ ಆಗಿದೆ. ಬಂದು ಓಡಿಸ್ಬಿಟ್ಟು ಟ್ರಯಲ್ ಎಲ್ಲ ಕೊಡ್ತೀವಿ. ಸ್ಯಾಟಿಸ್ಫೈ ಆದ್ರೆ ಇದ್ ಮಾಡ್ಬೋದು. ಸ್ವಲ್ಪ ನಿಮ್ಗೆ ಬೇಕಂತಂದ್ರೆ ಸಣ್ಣ ಪುಟ್ಟ ಟಚ್ ಅಪ್, ಡೆಂಟ್ ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಮಾಡ್ಕೊಟ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ರ ಸರ್? ಇದು ಅಷ್ಟೇ 45,000 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನಲ್ ಇಂದ ಬಂದ್ರೆ ಇದು ಹೋಗಿ ಸರ್ 38,000 ಕ್ಲೋಸ್. 38,000 ಕ್ಲೋಸ್ ಸರ್. 38,000 ಸರ್. 2 ವೀಲರ್ ಬರಲ್ಲ, 4 ಜನ ಕುತ್ಕೊಂಡು ಹೋಗೋದು ಗಾಡಿ ಕೊಡ್ತೀವಿ. ಹೌದು. 38,000 ನಿಮ್ಗೆ ಗಾಡಿ ನೋಡಿ ಒಂದಲ್ಲ 2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು 38,000 ಪ್ಲಸ್ ಒಂದು 5,000 6,000 ಖರ್ಚಿದ್ರೆ ಒಂದು 45,000 ನಿಮ್ಗೆ ಬೆಸ್ಟ್ ಗಾಡಿ ಆಗುತ್ತೆ ಅಂತ ಹೇಳ್ತೀನಿ. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಟೈರ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಪೇಂಟ್ ಎಲ್ಲ ಮಾಡ್ಕೋಬೇಕಾದ್ರೆ ಮಾಡ್ಕೋಬಹುದು. ಇನ್ನೊಂದು ಇರೋದು ಸರ್ ಡೀಸೆಲ್ ವೇರಿಯಂಟ್. ಹೌದು. ಡೀಸೆಲ್ ನೋಡ್ತಾ ಇರೋರಿಗೆ ಟಾಟಾ ಇಂಡಿಕಾ ಇದೆ, 2007 ಮಾಡಲು, 4th ಓನರ್ಶಿಪ್ ಆಗಿದೆ. FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಇದು ಎಕ್ಸಲೆಂಟ್ ಆಗಿದೆ. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಏನೇನು ಬರುತ್ತೆ ಸರ್ ಇಂಟೀರಿಯರ್? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ನೋಡ್ಬೋದು ಯಾವ ತರ ಇದೆ ಅಂತ.
ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? ಸರ್ ಇದು ಓಡಿರೋದು 98,000 ಓಡಿದೆ ಇದು. 98. ಸರ್ FC ಬಂದು 2027 ಗಂಟೆ ಅಲ್ಲಿ ಕಡೆ ಅಲ್ಲಿ ಓಡಾಡೋದು ತುಂಬಾ ಚೆನ್ನಾಗಿದೆ ಗಾಡಿ. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಇದು ಜಸ್ಟ್ 68,000 ಕೊಡೋಣ ಇದನ್ನು. 68,000 ಹೌದು. ಫೈನಲ್ ಪ್ರೈಸ್ 68,000. 68,000 ಕೊಡ್ತೀನಿ. ಓಕೆ, ಹಂಗೆ ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಸರ್ ಚವರ್ಲೆ ಟ್ಯಾವಿಯೋ. ಹೌದು ಸರ್ ಇದು ಪೂರ್ತಿ ಕಡೆ ನೋಡ್ಕೊಂಡ್ ಬನ್ನಿ ಸರ್. 150 160 ಇಲ್ದೆ ಗಾಡಿ ಕೊಡಲ್ಲ ಸರ್. ನನ್ನ ಹತ್ರ ಬಂದ್ರೆ ನಾನು 79,000 ಚವರ್ಲೆ ಟ್ಯಾವಿಯೋ ಕೊಡ್ತೀನಿ. 79,000 79,000 ಗೆ ಚವರ್ಲೆಟ್ ಎವಿಯೋ ಸಿಗ್ತಿರೋದು. ಅಂಡ್ ಗಾಡಿ ನೋಡಬಹುದು ವೆಲ್ ಮೇಂಟೈನ್ ಆಗಿದೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಹೊರಗಡೆ ಹೋದ್ರೆ 1,10,000 ಎಲ್ಲ ಇರುತ್ತೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು ಅಂಡ್ ಲೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದರದ್ದು? ಸರ್ ಮೈಲೇಜ್ ಬರುತ್ತೆ ಸರ್ 15 ಇಂದ 16 ಕೊಡುತ್ತೆ. ಓಕೆ, ಹಂಗೆ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದ್ರು? 79,000. ಹೌದು. ಇನ್ನೊಂದು ಇರೋದು ಸ್ಯಾಂಟ್ರೋ, ಹೋಗೋಣ ಬನ್ನಿ. ಓಕೆ, ನೆಕ್ಸ್ಟ್ ಇರೋದು ಸ್ಯಾಂಟ್ರೋ, ಹೇಳಿ ಸರ್. 2007 ಸರ್ ಒರಿಜಿನಲ್ ಕಂಡೀಷನ್, ಶೋರೂಮ್ ರೆಕಾರ್ಡೆಡ್ ಇದೆ ಸರ್. ಇದು 2007 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಓಡಿರೋದು ಜಸ್ಟ್ 68,000 ನೋಡಿದೆ ಸರ್. ಸ್ಯಾಂಟ್ರೋ ಜಿಂಕ್ ಅಲ್ವಾ? ಹೌದು, ಜಿಂಕೋ. ಓಕೆ, ಅದು ಟಾಪ್ ಎಂಡ್ ಪವರ್ ಶೇರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ಟೈರ್ ಒಂದ್ ಸ್ವಲ್ಪ ಸರ್ ಹಿಂಗಡೆ ಟೈರ್ ಒಂದ್ ಸ್ವಲ್ಪ ಹೋಗಿದೆ, ಅದನ್ನ ಅದು ರೀಪ್ಲೇಸ್ ಮಾಡಿಸ್ಕೊಡ್ತೀನಿ. ಓಕೆ, ಅದನ್ನ ಮಾಡಿಸ್ಕೊಡ್ತೀರಿ ಅಂತಿದ್ದಾರೆ. ಎಲ್ಲ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಚೆನ್ನಾಗಿದೆ. ಅಂಡ್ ಟೈರ್ ಹಾಕಿಸ್ಕೊಡ್ತೀನಿ. ಅಂಡ್ ಪ್ರೈಸ್ ಏನ ಹೇಳ್ತಿದ್ದೀರಾ ಸರ್? ಸರ್ ಇದು ಬಂದು 135 ಕೋಟ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ನಿಮ್ ಚಾನಲ್ ಇಂದ ಬಂದ್ರೆ 125 ಮಾಡ್ಕೊಡ್ತೀನಿ. 1,25,000 ವಿತ್ ಟೈರ್ ಹಾಕ್ಬಿಟ್ಟು. ಟೈರ್ ಹಾಕಿ. ಓಕೆ, ಹಂಗೆ ನೆಕ್ಸ್ಟ್ ಇರೋದು ಇಯಾನ್ ಒಂದಿದೆ ಸರ್. ಸರ್ ಹ್ಯುಂಡೈ ಇಯಾನ್ ಸರ್ 2017 ಮಾಡ್ಲು. ಓಕೆ, ಥರ್ಡ್ ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ನಿಮ್ಗೆ ಒಂದು 12 ವರ್ಷ ಎಲ್ಲ ಇದೆ ಸರ್. ಗಾಡಿ ಎಕ್ಸಲೆಂಟ್ ಆಗಿದೆ. ಟೈರ್ಸ್ ಕಂಡೀಷನ್ ನೋಡ್ಬೋದು 98% ಇದೆ. ಹಂಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ. ಬರುತ್ತೆ. ಪವರ್ ವಿಂಡೋಸ್ ಇಲ್ಲ ಅಲ್ಲ? ಇಲ್ಲ ಸರ್, ಪವರ್ ವಿಂಡೋಸ್ ಇಲ್ಲ. ಓಕೆ, ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಓಡಿರೋದು ಜಸ್ಟ್ 55,000 ಓಡಿದೆ. ಶೋರೂಮ್ ರೆಕಾರ್ಡೆಡ್. ಶೋರೂಮ್ ರೆಕಾರ್ಡೆಡ್. ಹೌದು. ಒಂದು ಫೈನಲ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಪೂರ್ತಿ ಬಜಾರ್ ಅಲ್ಲಿ 255 265 ಎಲ್ಲ ಇದ್ದಾಗ್ತೈತೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ನಾನು ಒಂದು 178 ಕ್ಲೋಸ್ ಮಾಡ್ಕೊಡ್ತೀನಿ. 178? ಹೌದು. ಫೈನಲ್ ಎಷ್ಟಾಗುತ್ತೆ? ಅಷ್ಟೇ, 175 ಕ್ಲೋಸ್ ಮಾಡಿ. 1,75,000, 1,75,000 ನಿಮ್ಗೆ ಸಿಗ್ತದೆ. ಚೆಕ್ ಮಾಡ್ಕೊಳ್ಳಿ ಗಾಡಿ, ಒಂದಲ್ಲ 2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದಾದ ನಂತರ ಗಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ನೆಕ್ಸ್ಟ್ ಇರೋದು i10 ಇರೋದು ಸರ್, ಹೇಳಿ ಸರ್. ಮಾಡಲ್ 2008, 4th ಓನರ್ಶಿಪ್ ಆಗಿದೆ. ಇದು ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇಂಜಿನ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಹೌದು ಸರ್. ಓಕೆ, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನೋಡ್ಬೋದು. ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನಿಮಗೆ ತೋರಿಸೋದು ಹೋದ್ರೆ ಫ್ಯಾಬ್ರಿಕ್ ಬರುತ್ತೆ. ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ವೆಲ್ ಮೇಂಟೈನ್ ಆಗಿದೆ ಇಂಟೀರಿಯರು. ಅಂಡ್ ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಸರ್ ಇದು ಬಂದು 95,000 ಓಡಿದೆ. 95,000. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಬಂದು ಇದು 135 ಕ್ಲೋಸ್ ಮಾಡ್ಕೊಡ್ತೀನಿ. 1,35,000, 1,35,000. ಇದಕ್ಕೇನು ಲೋನ್ ಗೇನ್ ಏನೂ ಆಗೋದಿಲ್ಲ ಸರ್? ಲೋನ್ ಬಂದು 2011 ಮಾಡ್ಲಿ ಇನ್ನೂ ಇದೆ. ಹೈ ಬಜೆಟ್ ಗಾಡಿ ಇದೆಯಾ? 2011 ಮಾಡ್ಲಿ ತಗೊಂಡ್ರೆ ಮಾಡಿಸ್ಕೊಡ್ತೀನಿ. ಓಕೆ, ಇದ್ರ ಮೇಲೆ ಲೋನ್ ಆಗೋದಿಲ್ಲ. ಏನ್ ಗಾಡಿ ತೋರಿಸಿದೀನಲ್ಲ ಇದ್ರ ಮೇಲೆ ಯಾವುದಕ್ಕೂ ಲೋನ್ ಆಗೋದಿಲ್ಲ. ಸೊ ಕಮ್ಮಿ ಪ್ರೈಸ್ ಯಾರು ಕೇಳ್ತಿದ್ರಿ ಅದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. 38,000 ಬೇಕಾ, 40,000 ಬೇಕಾ, 50,000 ಬೇಕಾ, 60,000 ಬೇಕಾ, 70,000 ಬೇಕಾ? 1.5 ಲಕ್ಷದ ಒಳಗಡೆ ಗಾಡಿಗಳಷ್ಟೇ ತೋರಿಸಿದೀನಿ ನಾನು ನಿಮ್ಗೆ. ಬಂದ್ಬಿಟ್ಟು ಮಾತಾಡಿ, ಒಂದಲ್ಲ 2 ಸತಿ ಚೆಕ್ ಮಾಡ್ಕೊಳ್ಳಿ ಗಾಡಿನ. ಆಮೇಲೆ ಪ್ರೈಸ್ ಅಲ್ಲಿ ಕೂತ್ಬಿಟ್ಟು ಮಾತಾಡಿ ಅಂತ ಹೇಳ್ತೀನಿ.